ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಜರ್ನಿ ವಿತ್ ಸಚಿನ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತ ಈ ಒಂದು ಹಬ್ಬ ಸ್ಪೆಷಲ್ ಆಗಿ ರೈತರಿಗೆ ಹೊಸ ಬೆಳೆ ಹಬ್ಬ ಐತ್ರಿ. ಹಂಗಾಗಿ ಎಲ್ರು ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸೋ ದಿನ ಕೂಡ ಹೌದ್ರಿ. ಮತ್ತ ಈ ಹಬ್ಬ ಎಲ್ರಿಗೂ ಒಂದು ಹೊಸತನವನ್ನು ನೀಡ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಾಗ ಮಕರ ಸಂಕ್ರಾಂತಿಯನ್ನು ಯಾಕೆ ಆಚರಣೆ ಮಾಡ್ತೀವಿ ಮತ್ತ ಬಿಜಾಪುರದ ಶ್ರೀ ಸಿದ್ದೇಶ್ವರ ಜಾತ್ರೆ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಈ ಒಂದು ವಿಡಿಯೋದಾಗ ತಿಳ್ಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಬರ್ರಿ. ಪ್ರತಿ ವರ್ಷದಂಗ ಈ ವರ್ಷ ಕೂಡ ಮಕರ ಸಂಕ್ರಾಂತಿಗೆ ಬಿಜಾಪುರದ ಶ್ರೀ ಸಿದ್ದೇಶ್ವರ ಗುಡಿ ಜಾತ್ರೆ ಐತ್ರಿ. ಲಾಸ್ಟ್ ಇಯರ್ ಅಂತೂ ಜಾತ್ರೆಗೆ ಹೋಗಿರ್ಲಿಲ್ಲ. ಸೊ ಈ ಸಲ ಜಾತ್ರೆಗೆ ಹೋಗಾಕತ್ತೀನಿ. ಮೊದಲು ಗುಡಿಗೆ ಹೋಗಿ ದೇವರ ದರ್ಶನ ಮಾಡಿ ಏನೇನ್ ಕಾರ್ಯಕ್ರಮಗಳು ಅದಾವಂತ ನೋಡೋಣ ಬರ್ರಿ. ಈಗ ಗುಡಿಗೆ ಬಂದಿನ್ರಿ, ಒಳಗೆ ಹೋಗಿ ದರ್ಶನ ಮಾಡಿ ಬರೋಣಂತ ಬರ್ರಿ. ಒಳಗೆ ಗುಡಿಗೆ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಇವಾಗ ಈ ಕಡೆ ಬಂದ್ರೆ ಸೈಡಿಗೆ ಬಂದ್ರೆ ಇಲ್ಲಿ ಮೈಸೂರು ಸ್ಯಾಂಡಲ್ ಸೋಪದ ಮೇಳ ಐತಿ. ಹಂಗಾಗಿ ಬರ್ರಿ ಇಲ್ಲಿ ಒಳಗ ಮೇಳದಲ್ಲಿ ಏನೇನ್ ಇಟ್ಟಾರ, ಮೈಸೂರು ಸ್ಯಾಂಡಲ್ ಸೋಪ್ದಿಂದ ಏನೇನ್ ತಯಾರು ಮಾಡ್ಯಾರ ಅವೆಲ್ಲ ನೋಡೋಣಂತ್ರಿ. ಮತ್ತ ಈ ಮೈಸೂರು ಸ್ಯಾಂಡಲ್ ಸೋಪ್ ನ ಪ್ರಾರಂಭ ಮಾಡಿದವರು 4ನೇ ಶ್ರೀಕೃಷ್ಣ ದೇವರಾಯ ಒಡೆಯರ ಅವರ ಆಸ್ಥಾನದಲ್ಲಿ ಇದ್ದ ಸರ್ ವಿಶ್ವೇಶ್ವರಯ್ಯ ಅವರು ಇದನ್ನ ಸ್ಟಾರ್ಟಿಂಗ್ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಈ ಒಂದು ಮೈಸೂರು ಸ್ಯಾಂಡಲ್ ಸೋಪ್ ನ ಹಂಗೆ ಕಂಟಿನ್ಯೂ ಆಗಿ ಬರಕ್ತಿತ್ತು ನೋಡ್ರಿ. ಇಲ್ಲಿ ಒಳಗಂತೂ ಬಹಳ ವೆರೈಟಿ ಸಾಬೂನ್ಗಳು ಅದಾವ್ರಿ. ಇವೆಲ್ಲ ಶ್ರೀಗಂಧದ ಎಣ್ಣಿದಿಂದ ತಯಾರು ಮಾಡ್ಯಾರ ನೋಡ್ರಿ. ಬರೇ ಸಾಬೂನ್ ಅಷ್ಟೇ ಅಲ್ರಿ, ದೇವ್ರಿಗೆ ಪೂಜೆ ಮಾಡಕಂತ ಅಗರಬತ್ತಿ ಐತ್ರಿ, ಧೂಪ್ ಐತಿ, ಮತ್ತ ಹ್ಯಾಂಡ್ ವಾಶ್ ಮಾಡೋದ್ ಐತಿ, ಬಾಡಿ ಲೋಷನ್ ಕೂಡ ಐತಿ. ಹಿಂಗ ಬಹಳ ವೆರೈಟಿ ವಸ್ತುಗಳು ಅದಾವ್ ನೋಡ್ರಿ ಇಲ್ಲಿ. ಸಿದ್ದೇಶ್ವರ ಜಾತ್ರೆಗ ಅಕ್ಷತಾರ್ಪಣ ಭೋಗಿ ಕಾರ್ಯಕ್ರಮ ಅಂತ ಮಾಡ್ತಾರ್ರಿ. ಸೊ ಇದನ್ನ ಯಾಕೆ ಮಾಡ್ತಾರಂದ್ರ ಶಿವಯೋಗಿ ಸಿದ್ದರಾಮ ಸ್ವಾಮೀಜಿಯವರು ಬಾಲ ಬ್ರಹ್ಮಚಾರಿ ಆಗಿರ್ತಾರೆ, ಕಾಯಕ ಯೋಗಿ ಆಗಿರ್ತಾರೆ ಇವರು. ಅವರಿಗೆ ಈ ಕಾಯಕ ನಿಷ್ಠೆಗೆ ಸಾವಿರಾರು ಜನ ಅನುಯಾಯಿಗಳಾಗಿರ್ತಾರೆ. ಅದರಲ್ಲಿ ಕುಂಬಾರ ಕನ್ಯೆ ಗುಂಡವ್ವ ಕೂಡ ಒಬ್ರು ಆಗಿರ್ತಾರೆ. ಸೊ ಒಂದಿನ ಕುಂಬಾರ ಗುಂಡವ್ವಳ ಕಾಯಕ ನಿಷ್ಠೆ ಹಾಗೂ ಅವರ ಶ್ರದ್ಧೆ ಗಮನಿಸಿದ ಸಿದ್ದರಾಮ ಸ್ವಾಮೀಜಿಯವರು ನಿನಗೆ ಏನು ವರ ಬೇಕಂತ ಕೇಳ್ತಾರಂತೆ. ಅವಾಗ ಗುಂಡವ್ವ ಹೇಳ್ತಾರಂತೆ, ಸ್ವಾಮಿ ನಾನು ನಿಮ್ಮ ಚರಣ ದಾಸಿಯಾಗಬೇಕು, ನಿಮ್ಮ ಧರ್ಮ ಪತ್ನಿಯಾಗಿ ಸ್ವೀಕರಿಸಿ ಅಂತ ಹೇಳ್ತಾರಂತೆ. ಅದಕ್ಕೆ ಸಿದ್ದರಾಮ ಸ್ವಾಮಿಗಳು ಮದುವೆ ಆಗಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಸ್ವಾಮೀಜಿಗಳು ಬಾಲ ಬ್ರಹ್ಮಚಾರಿ ಆಗಿರ್ತಾರೆ, ಹಾಗಾಗಿ ಮದುವೆ ಆಗಲ್ಲ ಅಂತ ಹೇಳ್ತಾರೆ. ಸಪೋಸ್ ಮದುವೆ ಆಗೋದಿದ್ರೆ ನೀನು ನನ್ನ ಯೋಗ ದಂಡದ ಜೊತೆ ಮದುವೆ ಆಗ್ಬೋದು ಅಂತ ಹೇಳ್ತಾರಂತೆ. ಸೊ ಈ ಒಂದು ಮಾತಿನಿಂದ ಕುಂಬಾರ ಗುಂಡವ್ವ ಸಿದ್ದರಾಮ ಸ್ವಾಮೀಜಿಗಳ ಯೋಗ ದಂಡದ ಜೊತೆ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತಾರಂತೆ. ಹಂಗಾಗಿ ಪ್ರತಿ ವರ್ಷ ಜಾತ್ರೆ ಟೈಮ್ನಾಗ ಈ ಒಂದು ಸಂಪ್ರದಾಯ ಮಾಡ್ಕೊಂತ ಬರಕ್ತಾರೆ. ಅಕ್ಷತಾರ್ಪಣ ಭೋಗಿ ಕಾರ್ಯಕ್ರಮ ಮುಗಿದ ಮೇಲೆ ನೆಕ್ಸ್ಟ್ ಡೇ ನಂದಿ ಧ್ವಜ ಉತ್ಸವ ಅಂತ ಇರ್ತೈತ್ರಿ. ಇದನ್ನು ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರ
ವಿಜಯಪುರ ನಗರದ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳರು ನಂದಿ ಧ್ವಜಗಳ ಪೂಜೆ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ. ಮತ್ತು ನಂದಿ ಧ್ವಜ ಉತ್ಸವದ ಮಹತ್ವ ಏನಂದ್ರೆ ಇದು ಶಿವನ ವಾಹನವಾದ ನಂದಿಯ ಸಂಕೇತ ಐತ್ರಿ. ಹಾಗಾಗಿ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರ ದೇವರ ಮೇಲಿನ ನಂಬಿಕೆ ಮತ್ತು ಭಕ್ತಿಯಿಂದ ನಂದಿ ಧ್ವಜವನ್ನು ಭಕ್ತರು ಅವುಗಳನ್ನು ಹೊತ್ತು ಮೆರವಣಿಗೆಯನ್ನು ಮಾಡ್ತಾರೆ. ಈ ಹಬ್ಬ ಯಾಕೆ ಮಾಡ್ತಾರ, ಏನ್ ವಿಶೇಷ ಐತಿ ಅಂದ್ರ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನ ರೀ ಇದು. ಈ ದಿನ ಉತ್ತರಾಯಣ ಆರಂಭ ಆಕೈತ್ರಿ. ಅಂದ್ರ ಸೂರ್ಯ ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿನ ಕಡೆ ತನ್ನ ಪಥ ಸಂಚಲನವನ್ನು ಪ್ರಾರಂಭಿಸ್ತಾನೆ. ಸೊ ಈ ಟೈಮ್ದಿಂದ ಚಳಿಗಾಲ ಕಡಿಮೆ ಆಗುತ್ತೆ ಮತ್ತು ಬಿಸಿಲಿನ ದಿನ ಸ್ಟಾರ್ಟ್ ಹಾಕೊಂತ ಹೋಗ್ತೈತ್ರಿ. ಮತ್ತು ಇದನ್ನು ದೇವತೆಗಳ ಕಾಲ ಅಂತ ಕೂಡ ಕರೀತಾರೆ. ಚಕ್ರಿ ಗಾಣದಾಗ ಕೂಡೋಣಂತ ಬಂದೀವ್ರಿ. ಆದ್ರೆ ಇಲ್ಲಿ ನೋಡಿದ್ರೆ ಫುಲ್ ಹೆವಿ ರಶ್ ಐತ್ರಿ. ಬರ್ರಿ ಟಿಕೆಟ್ ತೆಗೆಸ್ಕೊಂಡು ಒಳಗೆ ಕೂಡೋಣಂತ್ರಿ. ಸಂಜೆ ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಕೊಲಂಬಸ್ನಲ್ಲಿ ಕುಂತಿದ್ದು. ಮತ್ತು ರಾಹುಲ್ನು ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಆಲ್ರೆಡಿ ನಾನು ಇದರಲ್ಲಿ ಕುಂತೀನಿ. ಕಾರ್ತಿಕ್ ಕೂಡ ಕುಂತಿದ್ದಾನೆ. ನಮ್ದು ಇದು ಸೆಕೆಂಡ್ ಟೈಮ್. ಡಾಲ್ಫಿನ್ ಜರ್ನಿ ಸ್ಟಾರ್ಟ್. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ನೇರಳೆ ಬಣ್ಣಿಗೆ ಬಂದ್ಬಿಟ್ಟು ಕಂಡ್ರ ಇಲ್ಲ ನನ್ ಬಿಟ್ಬಿಟ್ರ ಚಕ್ರಿ ಗಾಣದಾಗ ಕುಂತಂತ್ರು ಫುಲ್ ಎಂಜಾಯ್ ಮಾಡಿದ್ದೀರಿ. ಅದ್ರಾಗ ಡಾಲ್ಫಿನ್ ಅಲ್ಲಿ ಕುಂತಿದಂತ್ರು ಅನ್ನೋತಿತ್ತು ನೋಡ್ರಿ ಇದು. ಮತ್ತು ಸಿದ್ದೇಶ್ವರ ಜಾತ್ರೆಯಾಗ ಏನು ಫೇಮಸ್ ಐತಿ ಅಂದ್ರೆ ಮದ್ದು ಸುಡೋ ಕಾರ್ಯಕ್ರಮ ಐತ್ರಿ. ಸೊ ಈಗ ಮದ್ದು ನೋಡಕ್ಕಂತ ಗುಡಿ ಕಡೆ ಹೊಂಟಿವ್ರಿ. ಬರ್ರಿ ಮದ್ದು ನೋಡೋಣಂತ. ಇದು ಬಾಟ್ ಇಂಜರಿ
ಮಕರ ಸಂಕ್ರಾಂತಿ ಮತ್ತು ಪಿತಾಮಹ ಭೀಷ್ಮ ಇಬ್ಬರಿಗೆ ಏನು ಸಂಬಂಧ ಐತೆ ಅಂದ್ರೆ ಕುರುಕ್ಷೇತ್ರದ ಯುದ್ಧದ ಟೈಮ್ನಾಗ ಪಿತಾಮಹ ಭೀಷ್ಮರು ಬಾಣಗಳ ಹಾಸಿಗೆ ಮೇಲೆ ಮಲಗಿರ್ತಾರೆ. ಅಷ್ಟೆಲ್ಲ ಬಾಣಗಳು ಮೈಯೊಳಗೆ ಹೋಗಿದ್ರು ಅವರು ಪ್ರಾಣವನ್ನು ಬಿಟ್ಟಿರಲ್ರಿ. ಯಾಕಂದ್ರೆ ಅವರಿಗೆ ಇಚ್ಛಾಮರಣದ ವರ ಇರ್ತೈತಿ. ಸೊ ಪುರಾಣಗಳ ಪ್ರಕಾರ ದಕ್ಷಿಣಾಯಣದಲ್ಲಿ ಯಾರು ಮರಣ ಹೊಂದುತ್ತಾರಲ್ರಿ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗಲ್ಲ ಅಂತ ಹೇಳ್ತಾರೆ. ಸೊ ಯಾವಾಗ ಸೂರ್ಯ ದಕ್ಷಿಣದಿಂದ ಉತ್ತರದ ಕಡೆ ಪಥ ಸಂಚಲನ ಮಾಡ್ತಾನಲ್ರಿ ಆವಾಗ ಉತ್ತರಾಯಣದ ಟೈಮ್ನಾಗ ಭೀಷ್ಮರು ತಮ್ಮ ದೇಹವನ್ನು ತ್ಯಜಿಸಿ ಮೋಕ್ಷವನ್ನು ಪಡಿತಾರೆ. ಸೊ ಇದು ಮಕರ ಸಂಕ್ರಾಂತಿ ಮತ್ತು ಪಿತಾಮಹ ಭೀಷ್ಮರಿಗೆ ಇರೋ ಒಂದು ಸಂಬಂಧ ರೀ. ಈಗ ಭಾರ ಎತ್ತುವ ಸ್ಪರ್ಧೆ ಐತ್ರಿ. ಇದ್ರಾಗ 12 ವರ್ಷದ ಬಾಲಕನಿಂದ 70-80 ವಯಸ್ಸಿನವರೆಗೂ ಇದ್ರಾಗ ಪಾರ್ಟಿಸಿಪೇಟ್ ಮಾಡಾಕ್ತಾರಂತ್ರಿ. ಸೊ ನೋಡುನ್ ಬರ್ರಿ ಇದು. 12 ವರ್ಷದ ಬಾಲಕರೇ ನೋಡ್ರಿ ಗಂಗು ಪೂಜಾರಿ ಹೌದು ಹುಡುಗ ಹೌದು 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 ನೋಡ್ರಿ 12 ವರ್ಷದ ಬಾಲಕ ಹೌದು ಆಯ್ತು ನೋಡಿ. ಒಂದು ವಿನಂತಿ ಕೇಳ್ಕೊತೀನಿ 190 kg ವೀರಪ್ಪಣ್ಣ ಪೂಜಾರಿ ನೋಡ್ರ ಗಂಡಸರ ಕೆಲಸ ಹೌದು ಏನೈತಿ 197 ಕಿಲೋ ಹೌದೌದು ಗಂಡಸರ ಕೆಲಸ ಹೌದಾ ನೋಡಿ ಕೆಲಸ ಹಾಕದಾನ ಕೈ ನೋಡಿ ಅಂದ ನೋಡಿ ಈ ಹಬ್ಬದಾಗ ಎಲ್ಲರೂ ಎಳ್ಳು ಬೆಲ್ಲ ಹಂಚೋದು, ಸೂರ್ಯನ ಪೂಜೆ ಮಾಡೋದು, ಪವಿತ್ರ ನದಿಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡೋದು ಇವೆಲ್ಲ ಈ ಹಬ್ಬದ ವಿಶೇಷತೆ ಐತ್ರಿ. ಮತ್ತು ಇದೇ ಹಬ್ಬಕ್ಕೆ ಶಬರಿಮಲೆದಾಗ ಮಕರ ಜ್ಯೋತಿ ದರ್ಶನ ಕೂಡ ಪಡಿತಾರೆ. ಮತ್ತು ನಾವು ಇಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಮಾಡಿದ್ರೆ ತಮಿಳ್ನಾಡಿನಾಗ ಪೊಂಗಲ್ ಹಬ್ಬ ಮಾಡ್ತಾರೆ. ಮತ್ತು ಇದು ಜಾತ್ರೆದ ಕೊನೆ ದಿನ ಐತ್ರಿ. ಇವತ್ತು ಕೊನೆ ದಿನದಾಗ ಕುಸ್ತಿ ಪಂದ್ಯಾವಳಿ ಕೂಡ ಐತ್ರಿ. ಸೊ ಈ ಕುಸ್ತಿ ಪಂದ್ಯಾವಳಿದಾಗ ಪಂಜಾಬ್, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಹರಿಯಾಣ ರಾಜ್ಯದಿಂದ ಪ್ಲೇಯರ್ಸ್ಗಳು ಬಂದಾರೆ. ಮತ್ತು ಅಷ್ಟೇ ಅಲ್ರಿ ರಷ್ಯಾದಿಂದ ಕೂಡ ಇಬ್ಬರು ಪ್ಲೇಯರ್ಸ್ ಅವರು ಕೂಡ ಬಂದಾರಂತ್ರಿ. ಸೊ ಬರ್ರಿ ಇವತ್ತಿಂದ ಈ ಕುಸ್ತಿ ಪ್ರೋಗ್ರಾಮನ್ನು ನೋಡೋಣ್ರಿ. ಕುಸ್ತಿ ನಂಬರ್ 2 ಪ್ರಾರಂಭ ಆಗಿದೆ. ಕುಸ್ತಿ ನಂಬರ್ 1 ಪಹಲ್ವಾನ್ ರೋಹಿಣಿ ಎನ್ ಪೊಲೀಸ್ ಸಿಬ್ಬಂದಿ ಪಹಲ್ವಾನ್ ಸಾನಿಯಾ ಉತ್ತರ ಪ್ರದೇಶ್. ದಯವಿಟ್ಟು ಕುರ್ಚಿ ತೆಗಿರಿ. ಇವೆಲ್ಲ 5 ನಂಬರ್ನಿಂದ 1 ನಂಬರ್ ವರೆಗಿನ ರಷ್ಯಾ ದೇಶದವ್ರು ರಷ್ಯಾ ದೇಶದ ಒಬ್ಬ ಪೈಲ್ವಾನ್ ಇದ್ದನು. ಇವನ ದೇಹ ತೂಕ 120. ಭಾರತ ದೇಶದ ಪೈಲ್ವಾನ ದಾನವಾಗಿ ನೀಡಿರ್ತಕ್ಕಂಥ ವಿಕ್ರಾಂತ್ ಮಹಾನ್ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಕುಸ್ತಿ ಚಾಂಪಿಯನ್. ಅದ್ಭುತ ಪ್ರದರ್ಶನ. ಕುಸ್ತಿ ಪಂದ್ಯ ಅಂತೂ ಮಸ್ತ್ ಇತ್ರಿ. ಈ ಕುಸ್ತಿದಾಗ ರಷ್ಯಾದ ಕುಸ್ತಿ ಪೈಲ್ವಾನ್ ಗೆದ್ದ ಸಿದ್ದೇಶ್ವರ್ ಕೇಸರಿ ಅನ್ನೋ ಟೈಟಲ್ನ ಪಡ್ಕೊಂಡ್ರಿ. ಮತ್ತು ರನ್ನರ್ ಅಪ್ಪ ಉತ್ತರ ಪ್ರದೇಶದ ಕುಸ್ತಿ ಪೈಲ್ವಾನ್ ಆದ್ರೆ. ಟೋಟಲಿ ಹೇಳ್ಬೇಕಂದ್ರೆ ಈ ಮ್ಯಾಚ್ ಅಂತೂ ಭಾರಿ ಇತ್ತು. ಭಾಳ ಜನ ಕೂಡ ನೋಡೋಕೆ ಬಂದಿದ್ರಿ. ಮತ್ತು ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿರಿ.
ಮತ್ತು ಇದೇ ಥರ ಹೊಸ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್.